ಕುರ್ಚಿಯ ಮಿರ್ಚಿ ಹೇಗಿದೆ ಅಂಥೇಳಿ. ಹೈಕಮಾಂಡ್ನವರಂತೂ ಮೌನವೇ ಆಭರಣ ಅನ್ನುವಂಥ ರೀತಿಯಲ್ಲಿ ಕುಳಿತಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ನವ್ರಿಗೆ ಈ ವಿಚಾರವನ್ನು ಇತ್ಯರ್ಥ ಮಾಡೋದಕ್ಕೇ ಇಷ್ಟ ಇಲ್ವೇನೋ ಅನ್ನುವಂಥ ರೀತಿಯಲ್ಲಿ ಅವರಿದ್ದಾರೆ. ಒಂದೇ ಒಂದು ಸ್ಟೇಟ್ಮೆಂಟ್ ಅವರಿಂದ ಅಧಿಕೃತವಾಗಿ ಬರ್ತಾ ಇದೆ. ಇಲ್ಲ, ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅನ್ನೋದು ಇಲ್ಲ, ಅಥವಾ ಇದೇ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ, ಕಾಯ್ತಾ ಇರಿ, ಸುಮ್ಮನೆ ಅದುವರೆಗೆ ಮಾತಾಡಬೇಡಿ. ಈ ಎರಡೂ ಮಾತು ಕೂಡ ಬರ್ತಾ ಇಲ್ಲ. ಇದರ ಪರಿಣಾಮವಾಗಿ ಪ್ರತಿಯೊಬ್ಬರು ಕೂಡ ತಮ್ಮದೇ ಆದಂತಹ ಧಾಟಿಯಲ್ಲಿ ಮಾತಾಡ್ತಿದ್ದಾರೆ. ಅದಕ್ಕೆ ಪೂರಕವಾಗಿ ನಡೆಯುವಂತಹ ಕೆಲವೊಂದು ಬೆಳವಣಿಗೆಗಳು, ಆ ಬೆಳವಣಿಗೆಗಳ ಸುತ್ತಲೂ ವ್ಯಕ್ತವಾಗುವಂಥ ಅಭಿಪ್ರಾಯಗಳು, ಇದನ್ನು ಕರ್ನಾಟಕದ ಜನ ಎಂಜಾಯ್ ಮಾಡಬೇಕಾ, ಕರ್ನಾಟಕದ ಜನ ಸಾಕಪ್ಪ ಇದು ಅಂತ ಹೇಳಬೇಕಾ, ಯಾವ ಕಾರಣಕ್ಕಾಗಿ ರಾಜ್ಯದ ಜನರ ಜೊತೆಗೆ ಇಂಥದ್ದೊಂದು ಪ್ರಹಸನ ಸಾಗ್ತಾ ಇದೆ ಅನ್ನೋಂಥ ಪ್ರಶ್ನೆ ಅಂತೂ ಇದ್ದೇ ಇದೆ. ಇದನ್ನು ವರದಿಯನ್ನು ತೋರಿಸ್ತೀನಿ. ಇದೇನು ಎರಡೂವರೆ ವರ್ಷ ಅನ್ನೋ ಚರ್ಚೆ ಸ್ಟಾರ್ಟಿಂಗಿಂದ ನಡೀತಾ ಇದೆ. ಇದ್ರ ಮೇಲೂ ಇದನ್ನು ಮುಂದುವರಿಸೋದು ಉತ್ತಮ ಅಲ್ಲ. ಕೆಲವರು ಮೌನವಾಗಿದ್ದಾರೆ, ಕೆಲವರು ಒಳಗೆ ಮಾತಾಡ್ತಾರೆ. ನಾನು ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ. ಗೊಂದಲ ಏನಿಲ್ಲ, ಗೊಂದಲ ಯಾರಿಗೂ ಬೇರೆಯವ್ರಿಗೆ ಇರ್ಬೋದು, ನನಗೆ ಯಾವ ಗೊಂದಲನೂ ಇಲ್ಲ. ನನ್ನ ಪ್ರಕಾರ ಏನು ಗೊಂದಲ ಇಲ್ಲ. ನನ್ನ ಪ್ರಕಾರ 5 ವರ್ಷ ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅದ್ರಿಗೆ ಅದನ್ನೇ ಅಂತಿಮ. ಬಂದ್ಮೇಲೆ ಯಾರು ಫ್ರೀ ಆಗಿರ್ತಾರೆ, ಯಾರು ಟೈಮ್ ಕೊಡ್ತಾರೆ ಅವ್ರು ಭೇಟಿ ಮಾಡ್ತಾರೆ. ರಾಜ್ಯ ಕಾಂಗ್ರೆಸ್ ಅನ್ನ ಬಿಟ್ಟು ಬಿಡದೆ ಕಾಡುತ್ತಿದೆ ಅಧಿಕಾರ ಹಂಚಿಕೆ ಸೂತ್ರ, ತಂತ್ರ, ಮಾತಿನ ಮಂತ್ರ. ಹಂಗಾದ್ರೂ ಸ್ವಲ್ಪ ಅಂದ್ರೆ ಗಣನೆ ತಾಳ್ರಿ, ಯಾಕಂದ್ರೆ ಮುಖ್ಯಮಂತ್ರಿ ಆಗಿ ನಂದೊಂದು ಓಟಿದೆ. DK ಶಿವಕುಮಾರ್ ಸಾಹೇಬರಿಗೆ ನಮ್ಮ ನಾಯಕರಿಗೂ ಕೂಡ ಅವಕಾಶವನ್ನು ಕೊಡಿ, ಸಮಾನವಾಗಿ ತಾವೆಲ್ಲರೂ ಕೂಡ ನಡ್ಕೊಳ್ಳಿ. ಇಲ್ಲಿಗೇನು ಹೊಸ್ದಾಗಿ ಹೋಯ್ತವ್ರು ಅವ್ರು, ಇವಾಗ ಹೋಯ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಅವರು ಒಬ್ರು ಲೀಡ್ರು ರಾಜ್ಯ. ಅವರು ಕೊಟ್ಟಂಥ ಸೇವೆ ಕೂಡ, ಅಳಿಲು ಸೇವೆ ನಮ್ಮ ರಾಜ್ಯಕ್ಕೆ ಸಾಕಷ್ಟು ಇದೆ ಸರ್. ನಮ್ಮ ರಾಜ್ಯಕ್ಕೆ ಇಬ್ಬರೂ ಕೂಡ ನಮಗೆ ಸಮಾನವಾಗಿದ್ದಾರೆ. ಒಂದು ಅವಕಾಶ ನೀವು ಆಗಿದ್ದೀರಿ, ನೀವು ಆಡಳಿತ ಕೊಟ್ಟಿದ್ದೀರಿ, ಒಂದು ಕೀರ್ತಿ ತಂದಿದ್ದೀರಿ, ಒಂದು ಗೌರವ ತಂದಿದ್ದೀರಿ, ನಾವಿಲ್ಲ ಅಂತ ಹೇಳಲ್ಲ. ಇವ್ರಿಗೊಂದು ಅವಕಾಶ. ಅಸ್ಸಾಂ ಚುನಾವಣಾ ಉಸ್ತುವಾರಿ ಆಗಿರುವ DK ಶಿವಕುಮಾರ್ ಚುನಾವಣಾ ಸಿದ್ಧತೆಗಳ ಬಗ್ಗೆ ಸಭೆ ಮಾಡಲು ಆಗಾಗ ದೆಹಲಿಗೆ ಹೋಗುತ್ತಿರುತ್ತಾರೆ. ದೆಹಲಿಗೆ ಹೋಗುವಾಗ ಪ್ರತಿ ಬಾರಿಯೂ ಅಧಿಕಾರ ಹಂಚಿಕೆ, DK CM ಅನ್ನೋ ಮಾತೆಲ್ಲ ಕೇಳುತ್ತಲೇ ಇರ್ತವೆ. ಈ ಬಾರಿ ಆಗಿದ್ದು ಅದೇ ನೋಡಿ. CM ಬಜೆಟ್ ಸಿದ್ಧತೆಯಲ್ಲಿದ್ದಾರೆ. DKC ಇಲಾಖೆಗಳ ಸಭೆ ಇದೆ. ಆದರೂ DKC ದೆಹಲಿಗೆ ಹೋಗಿದ್ದಾರೆ. ಅದಾಗಲೇ ಶುರುವಾಯಿತು ನೋಡಿ ಮತ್ತದೇ ಕುರ್ಚಿ ಚರ್ಚೆ. ನನ್ನ ಪ್ರಕಾರ ಹೈಕಮಾಂಡ್ ಅವರು ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ಅವರು ಬಾಯ್ಬಿಟ್ಟು ಹೇಳಿದೆ ಇರ್ಬೋದು, ಬಟ್ ಅವ್ರಿಗೆ ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ನಾವು ಇವಾಗ ಸದ್ಯಕ್ಕೆ ಯಾವುದೇ ಲೀಡರ್ಶಿಪ್ ಚೇಂಜ್ ಮಾಡಲ್ಲ ಅಂತ ಹೇಳಿ. ನಾವು ನೀವು ಹೇಳೋಕ್ಕಾಯ್ತದ? ಅದು ಹೈಕಮಾಂಡ್ ತೀರ್ಮಾನ ಮಾಡೋದು ಲೀಡರ್ಶಿಪ್ ಬಗ್ಗೆ. ನಾವು ಏನು ಮಾತಾಡ್ಲಿಕ್ಕಾಗಲ್ಲ. ಹೈಕಮಾಂಡ್ ಅದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ. 80ರಿಂದ 90 ಜನ ಶಾಸಕರು ಈಗಾಗಲೇ ನಾವೆಲ್ಲರೂ ಕೂಡ ಒಂದು ಅವಕಾಶ ಶಿವಕುಮಾರ್ ಸಾಹೇಬರಿಗೆ ಒಂದಷ್ಟು ಅವಕಾಶ ಕೊಡಬೇಕು. ಆಪ್ತ ಶಾಸಕರ ಈ ಎಲ್ಲ ಮಾತುಗಳನ್ನು ಕೇಳಿದ DK ಶಿವಕುಮಾರ್ ಯಾರ ಮಾತಿಗೂ ಸೊಪ್ಪು ಹಾಕಬೇಡಿ ಎಂದರು. ದೆಹಲಿಗೆ ಹೋಗೋ ಹಿಂದಿನ ದಿನ, ಹೋಗೋ ಗಳಿಗೆ ವಿಮಾನ ಹತ್ತೋವಾಗಲೂ ಕೂಡ DKಶಿಯದ್ದು ಅದೇ ಮಾತಾಗಿತ್ತು. ನನ್ನ ಬಗ್ಗೆ, CM ಬಗ್ಗೆ ಯಾರೂ ಏನೂ ಮಾತನಾಡದೆ ಇರೋದೇ ನನಗೆ ಒಳ್ಳೆಯದು ಅಂದುಬಿಟ್ರು. ಗೊಂದಲ ಏನಿಲ್ಲ, ಗೊಂದಲ ಯಾರಿಗೂ ಬೇರೆಯವ್ರಿಗೆ ಇರ್ಬೋದು, ನನಗೆ ಯಾವ ಗೊಂದಲನೂ ಇಲ್ಲ. ನಾನು ಸಿದ್ದರಾಮಯ್ಯನವರು ಏನು ಮಾತಾಡಿದ್ದೀವಿ ನನಗೆ ಗೊತ್ತು. ಪಕ್ಷದ ವರಿಷ್ಠರು ನಾವು ಎಲ್ಲ ಸೇರಿ ಮಾತಾಡಿದ್ವಿ. ಆ ಮಾತು ಪ್ರಕಾರ ಇಬ್ರು ನಾವು ಮಾತಾಡ್ಕೊಂಡಿದ್ದೀವಿ. ಬೇರೆಯವರೆಲ್ಲ ಇದಕ್ಕೆ ಟೆನ್ಷನ್ ತಗೊಳ್ಳೋದು, ಸ್ಟೇಟ್ಮೆಂಟ್ ಕೊಡೋದ್ರಿಂದ ಯಾರಿಗೂ ಏನು ಪ್ರಯೋಜನ ಆಗುದಿಲ್ಲ. ಯಾರು ದಯವಿಟ್ಟು ಮಾತಾಡದೆ ಒಳ್ಳೇದು ಮಾಡ್ತಾರೆ. ಹೀಗೆಲ್ಲ ಹೇಳಿದ್ಮೇಲೆ ದೆಹಲಿಗೆ ಹೋದ DK ಶಿವಕುಮಾರ್ AICC ಕಚೇರಿಯಲ್ಲಿ ನಡೆದ ಅಸ್ಸಾಂ ಚುನಾವಣಾ ತಯಾರಿ ಸಭೆಯಲ್ಲಿ ಪಾಲ್ಗೊಂಡರು. ಹೈಕಮಾಂಡ್ ನಾಯಕರ ಭೇಟಿಗೆ ಸಮಯ ಕೇಳುತ್ತೇನೆ, ಯಾರು ಸಮಯ ಕೊಡ್ತಾರೋ ಅವರ ಜೊತೆ ಮಾತಾಡ್ತೇನೆ ಎಂಬ ಟ್ವಿಸ್ಟ್ ಕೊಟ್ಟರು. ಇವತ್ತು AICCಲಿ ನನಗೆ ನಮ್ಮ ಪಕ್ಷದ ಒಂದು ಮೀಟಿಂಗ್ ಇದೆ. ಆ ಮೀಟಿಂಗ್ ಟೈಮ್ ಫಿಕ್ಸ್ ಮಾಡಿದ್ದಾರೆ. ಚುನಾವಣೆಗಳ ಬಗ್ಗೆ ಮೀಟಿಂಗ್ ಇದೆ. ಅಸ್ಸಾಂದು ಬೇರೆ ಬೇರೆ ಮೀಟಿಂಗ್ ಇದೆ, ಅದಕ್ಕೆ ಕರೆದಿದ್ದಾರೆ. ಅದಕ್ಕೆ ಹೋಗ್ತಾ ಇದ್ದೀನಿ. ಈಗ 5 ಗಂಟೆಗಪ್ಪ. ಹೋಗಿ ಬಂದ್ಮೇಲೆ ಯಾರು ಇದ್ರು ಅಂತ ಹೇಳ್ತೀನಿ. ಖಂಡಿತ ಒಳ್ಳೆ ಕತೆ ಐತಲ್ಲ. ಇದು ಬಂದ್ಮೇಲೆ
ಯಾರು ಫ್ರೀ ಆಗಿರ್ತಾರೆ, ಯಾರು ಟೈಮ್ ಕೊಡ್ತಾರೆ ಅವ್ರು ಭೇಟಿ ಮಾಡ್ತಾರೆ. ದೆಹಲಿಯಲ್ಲಿ ಡಿಕೆಶಿ ಹೀಗೆ ಹೇಳ್ತಿರೋವಾಗಲೇ ಬೆಂಗಳೂರಿನಲ್ಲಿ ಬಜೆಟ್ ತಯಾರಿ ಸಭೆಯಲ್ಲಿದ್ದ ಸಿಎಂ ಕೂಡ ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧ ಎಂದ್ರು. ಡಿಕೆ ದೆಹಲಿಗೆ ಹೋಗಿರೋದು ಗೊತ್ತು, ನನಗೆ ಹೇಳಿಯೇ ಹೋಗಿದ್ದಾರೆ ಎಂದ್ರು ಸಿಎಂ. ಅಧಿಕಾರ ಹಂಚಿಕೆ ಬಗ್ಗೆ ಹೈಕಮಾಂಡ್ ಮುಂದೆ ಆಗಿರುವ ಮಾತುಕತೆ ಬಗ್ಗೆ ಏನೂ ಮಾತನಾಡಲ್ಲ ಎಂದ ಸಿಎಂ, ಹೈಕಮಾಂಡ್ ಹೇಳಿದ್ದೇ ಫೈನಲ್, ಹೈಕಮಾಂಡ್ ಕರೆದ್ರೆ ದೆಹಲಿಗೆ ಹೋಗ್ತೇನೆ ಎಂದು ಸ್ಪಷ್ಟಪಡಿಸಿದ್ರು. ಸರ್, ಈಗ ಬಜೆಟ್ ಸಿದ್ಧತೆ ಹೇಗೆ ನಡೀತಾ ಇದೆ ಸರ್? ಮತ್ತೆ ಡಿ ಕೆ ಶಿವಕುಮಾರ್ ಏನು ಪರ್ಮಿಷನ್ ತಗೊಂಡಿದ್ದಾರೆ ಸರ್ ಇವತ್ತು ಜೈಲಾಗೋದು? ಹೌದು, ಲೆಟರ್ ಬರ್ದಿದ್ದಾರೆ. ಲೆಟರ್ ಬರೆದು ನನಗೆ ಅಸ್ಸಾಂನ ಮೀಟಿಂಗ್ ಇದೆ, ಅಸ್ಸಾಂ ಚುನಾವಣಾ ಮೀಟಿಂಗ್ ಇದೆ, ಅಲ್ಲಿಗೆ ಹೋಗ್ಬೇಕಾಗಿದೆ ದಿಲ್ಲಿಗೆ. ಅದಕ್ಕೋಸ್ಕರವಾಗಿ ನಾನು ಬರ್ಲಿಕ್ಕಾಗಲ್ಲ. ಅವರ ಉಪಸ್ಥಿತಿಯಲ್ಲಿ ಮೀಟಿಂಗ್ ಆಗುತ್ತಲ್ಲ ಪವರ್ ಶೇರಿಂಗ್ ವಿಚಾರದಲ್ಲಿ ನಾನು ಮತ್ತೆ ಸಿದ್ದರಾಮಯ್ಯ ಕದ್ದು ಮುಚ್ಚಿ ಮಾತಾಡಿಲ್ಲ, ಹೈಕಮಾಂಡ್ ಸಮ್ಮುಖದಲ್ಲೇ ಚರ್ಚೆ ಮಾಡಿರೋದು. ಇವತ್ತು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದ್ರಿಗೆ ಅದನ್ನೇ ಅಂತಿಮ. ನೀವು ಸುಮ್ಮನೆ ಏನೇನೋ ಪ್ರಶ್ನೆ ಕೇಳಿದ್ರೆ ಅವ್ರು ಹೇಳಿದ್ರೆ ಅವ್ರನ್ನೇ ಕೇಳಿ, ನಂಗೆ ಗೊತ್ತಿಲ್ಲ. ಹೈಕಮಾಂಡ್ ಏನ್ ಹೇಳ್ತದೆ ಅದಕ್ಕೆ ನಾನು ಬದ್ಧ. ಇಲ್ಲಪ್ಪ, ನಾನು ಕರೀದಿನ ಯಾಕೆ ಹೋಗ್ಲಮ್ಮ? ಇಲ್ಲಿ ಕೆಲಸ ಇದೆ, ಬಜೆಟ್ ಪ್ರಿಪರೇಷನ್ ಕೆಲಸ ಇದೆ. ಇಲ್ಲಿ ಕರೆದ್ರೆ ಹೋಗ್ತೀನಿ. ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸದ ಬಗ್ಗೆ ಆಪ್ತ ಶಾಸಕ ಬಾಲಕೃಷ್ಣ ಮಾತನಾಡಿದ್ದು, ಡಿಕೆಶಿ ಹೊಸದಾಗಿ ದೆಹಲಿಗೆ ಹೋಗ್ತಿಲ್ಲ, ಅದಕ್ಕೆ ವಿಶೇಷ ಅರ್ಥ ಕಲ್ಪಿಸುವ ಅಗತ್ಯ ಇಲ್ಲ ಅಂದ್ರು. ನಾಯಕತ್ವ ಬದಲಾವಣೆ ಬಗ್ಗೆ ಹೈಕಮಾಂಡ್ ಮಾತನಾಡಬೇಕು ಅಂದ್ರು. ಇಕ್ಬಾಲ್ ಹುಸೇನ್ ಅವರು ಯತೀಂದ್ರ ಅವ್ರು ಇಬ್ಬರನ್ನ ಕೇಳಬೇಕು, ಏನು ಸ್ಟೇಟ್ಮೆಂಟ್ ಇದ್ರು, ಬೇರೆಯವ್ರನ್ನ ಯಾರನ್ನ ಏನು ಕೇಳಕ್ ಹೋಗ್ಬೇಡಿ. ದೆಹಲಿಗೆ ಏನು ಹೊಸದಾಗಿ ಹೋಯ್ತವ್ರು ಅವ್ರು, ಇವಾಗ ಹೋಯ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಅವರು ಒಬ್ರು ಲೀಡ್ರು, ರಾಜ್ಯದ ಲೀಡ್ರು, ನಾಯಕರು. ಅಲ್ಲಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡಲಿಕ್ಕೆ ಅವರು ರಾಜ್ಯದ ಮಂತ್ರಿ ಆಗಿ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರ ಇಲಾಖೆ ಬಗ್ಗೆ ಚರ್ಚೆ ಮಾಡಕ್ಕೆ ಇಲ್ಲಿಗೆ ಹೋಯ್ತಾ ಇರ್ತಾರೆ. ಅದಕ್ಕೇನು ವಿಶೇಷವಾಗಿ ಅರ್ಥ ಕಲ್ಪಿಸ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಅದನ್ನ ನೀವು ಹೇಳಕ್ಕಾಯ್ತದ? ಅದು ಹೈಕಮಾಂಡ್ ತೀರ್ಮಾನ ಮಾಡೋದು ಲೀಡರ್ಶಿಪ್ ಬಗ್ಗೆ. ನಾವು ಏನು ಮಾತಾಡ್ಲಿಕ್ಕಾಗಲ್ಲ. ಹೈಕಮಾಂಡ್ ಅದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ. ನಾನು ಹೇಳಿಲ್ವಾ ಅದನ್ನು ಬಿಡ್ಬಿಡಿ ಅಂತ? ಅವರಿಬ್ರು ವಿಶೇಷ ಕೇಸು. ಇಕ್ಬಾಲ್ ಸಾಹೇಬ್ರು, ಯತೀಂದ್ರ ಅವರಿಬ್ರು ಕೂಡ ವಿಶೇಷ ಕೇಸು. ಅವ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಅವರಿಬ್ಬರನ್ನ ಕೇಳ್ಕೊಳ್ಳಿ, ನೀವು ಬೇರೆಯವರನ್ನು ಕೇಳಬೇಡಿ. ಅದು ವಿಚಾರ. ಸರ್ಕಾರದಲ್ಲಿ ಸದ್ಯಕ್ಕಂತೂ ಯಾವುದೇ ಬದಲಾವಣೆ ಇಲ್ಲ, ನಾವೆಲ್ಲ ಸೇಫ್ ಅಂತಿದ್ದಾರೆ ಸಚಿವರು. ಸುಭದ್ರ ಸರ್ಕಾರದ ಸಿಎಂ ಸಿದ್ದರಾಮಯ್ಯ ಅಂತಿದ್ದಾರೆ ಕೆಲ ಶಾಸಕರು. ಆದರೂ ಇದೆಲ್ಲದರ ಮಧ್ಯೆ ನಡೆಯುತ್ತಿರುವ ಬೆಳವಣಿಗೆಗಳ ಬಗ್ಗೆ ನಾಯಕರು ಮಾತನಾಡಿದ್ದಾರೆ. ಡೆಲ್ಲಿಗೆ ಹೋಗೋದು ಎಲ್ಲರೂ ಅದಕ್ಕೆ, ನಾವು ಹೋಗೋದು ಅದಕ್ಕೆ. ನಮ್ಮ ಕಷ್ಟ ಸುಖ ಹಚ್ಕೋತೀವಿ. ಯಾರ್ಯಾರ ಸಮಸ್ಯೆ ಇದೆ ಅದನ್ನು ಹಂಚ್ಕೊಳ್ಳಿಕ್ಕೆ ಇರೋದು ಹೈಕಮಾಂಡ್. ಅದೇ ನಮ್ಮದು ದೇವಸ್ಥಾನ. ಸಾಲು ನಮ್ಮ ಸಮಸ್ಯೆಗಳನ್ನು ಹೇಳ್ತೀವಿ, ಅವ್ರು ಹೇಳಿರ್ಬೋದು, ನಾವು ಹೇಳ್ತೀವಿ. ಹೋಗ್ತಾರಪ್ಪ ಡೆಲ್ಲಿಗೆ. ಅವರು ಹೋಗ್ಬಾರ್ದ ಡೆಲ್ಲಿಗೆ? ಅವರಿಗೆ ಸಮಯ ಇದು ಮೀಟಿಂಗ್ಗಳಿರ್ತವೆ. ಅವರು ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಿದ್ದಾರೆ ಮತ್ತು ದೊಡ್ಡ ಇಲಾಖೆ, 2 ದೊಡ್ಡ ಇಲಾಖೆ, ನೀರಾವರಿದು, ಬೆಂಗಳೂರಿದು ಅನೇಕ ಸಭೆಗಳು ಫಿಕ್ಸ್ ಮಾಡ್ಕೊಂಡಿರ್ತಾರೆ, ಹೋಗ್ತಾರೆ. ಡೆಲ್ಲಿಗೆ ಹೋಗೋದೇ ದೊಡ್ಡ ವಿಚಾರನಾ? ಮಾನ್ಯ ಮುಖ್ಯಮಂತ್ರಿಯವರಾಗಲಿ, ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಹೈಕಮಾಂಡ್ ಏನು ನಿರ್ಣಯ ಮಾಡ್ತೇವೆ ಅದು ಅಂತಿಮ ನಿರ್ಣಯ, ಅದು ನಾವು ಒಪ್ಕೊಳ್ತೇವೆ ಅಂತ ಹೇಳಿದ್ದಾರೆ. ಹಾಗಾಗಿ ನನಗೆ ಕಾಣಿಸ್ತಿದೆ, ವಿಳಂಬ ಮಾಡದೆ ಹೈಕಮಾಂಡ್ ತನ್ನ ನಿರ್ಣಯ ಹೇಳಬೇಕು. ಯಾಕಂದರೆ ಇದಕ್ಕೆ ಒಂದು ಪೂರ್ಣವಿರಾಮ ಆಗಬೇಕು. ಈಗ ಇದು ನಡಿಬಾರ್ದು. ಇದನ್ನು ಅನ್ನೆಸೆಸರಿ ಗೊಂದಲಗಳು ನಡೆಯೋದು, ಯಾರ ಮನಸ್ಸು ಬಂದಾಗ ಏನು ಬೇಕಾದಾಗ ಸ್ಟೇಟ್ಮೆಂಟ್ ಕೊಡೋದು ಸರಿಯಲ್ಲ. ಜವಾಬ್ದಾರಿ ಸ್ಥಾನದಲ್ಲಿರೋ ಜನ ಜವಾಬ್ದಾರಿಯಿಂದ ಹೇಳಬೇಕು, ಜವಾಬ್ದಾರಿ ಮಾಡಬೇಕು. ನನಗೆ ಕಾಣಿಸ್ತಾ ಹೈಕಮಾಂಡ್ ಆದಷ್ಟು ಬೇಗನೆ ಇದರ ಬಗ್ಗೆ ನಿರ್ಣಯ ಮಾಡ್ಬೋದು ಅಂತ ನಾನು ಭಾವಿಸ್ತೇನೆ. ನನಗೆ ತುಂಬ ಭಯ ಇದೆ ಹೈಕಮಾಂಡ್ ಅಂದರೆ. ಅವ್ರಿಗೆ ಮೋಸ್ಟ್ಲಿ ಭಯ ಇಲ್ಲದೆ ಇರ್ಬೋದು. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇಂಥಲ್ಲೆಲ್ಲ ವ್ಯವಸ್ಥೆ ಇರ್ತದೆ. ಅವರು ಹೇಳೋದನ್ನ ಅವರು ಮಾರ್ಗದರ್ಶನ ಅವ್ರು ಕೊಡ್ತಾರೆ. ನನಗೇನು ಕೊಟ್ಟಿದ್ದಾರೆ ನಾನು ಅದು ಮಾಡ್ತೀನಿ. ನಾನು ಬೇರೆಯವ್ರ ಬಗ್ಗೆ ಯೂಶಲಿ ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ. ನೀವು ಕೇಳೋದು ಬಿಟ್ಬಿಟ್ಟಿದ್ದೀರಿ ನನಗೆ, ಯಾಕೆಂದರೆ ಇವ್ನು ಏನು ಕೊಡಲ್ಲ ಅಂತ ಹೇಳಿ. ವೈಯಕ್ತಿಕವಾಗಿ ನಮ್ಮ ಪಕ್ಷದೊಳಗೆ ಯಾರಾದರೂ ಒಂದು ತೀರ್ಮಾನವನ್ನು ವೈಯಕ್ತಿಕವಾಗಿ ಹೇಳಿದಾಗ
ಅದು ವೈಯಕ್ತಿಕ ವಿಚಾರ ಇರೋದ್ರಿಂದ ಅವ್ರು ಅದನ್ನ ಸ್ಪಷ್ಟೀಕರಣ ಕೊಡಬೇಕಾಗ್ತದೆ, ನಾನು ಕೊಡೋದಕ್ಕಲ್ಲ. ಸಿದ್ದರಾಮಯ್ಯ 5 ವರ್ಷ ಇರ್ತಾರೆ ಸರ್ ಸಿದ್ದರಾಮಯ್ಯ? ಅಲ್ಲ, ಗೊತ್ತಿಲ್ಲ. ಯಾಕಂದ್ರೆ ಹೈಕಮಾಂಡ್ ತೀರ್ಮಾನದಂತೆ ಇರ್ತಾರೆ. ಹೈಕಮಾಂಡ್ ಎಲ್ಲಿವರೆಗೂ ತೀರ್ಮಾನ ಅವ್ರು ಯಾವ್ಯಾವ ಏನೇನು ಹೇಳ್ತಾರೆ ಅದರ ಪ್ರಕಾರ ಇರ್ತಾರೆ. ಸಭೆಯಲ್ಲಿ ಏನಾದ್ರು 2.5 ವರ್ಷಕ್ಕಂತ ನಿಮ್ಗೆ ಇಲ್ಲ, ಅದರಲ್ಲಿ ಶಾಸಕಾಂಗ ಸಭೆಯಲ್ಲಿ ಕೂಡ ಯಾವುದೇ ಚರ್ಚೆಗಳನ್ನ ಇದರದ್ದು ಬರಲೇ ಇಲ್ಲ. ಈ ಎಲ್ಲದರ ಮಧ್ಯೆ ಕಾಂಗ್ರೆಸ್ ಸರ್ಕಾರದ ಕುರ್ಚಿ ಕಚ್ಚಾಟದ ಬಗ್ಗೆ ಬಿಜೆಪಿ ಎಕ್ಸ್ ಪೋಸ್ಟ್ ಮಾಡಿ ಕಾಲೆಳೆದಿದೆ. ರಾಜ್ಯದ ಬಜೆಟ್ ಸಿದ್ಧತೆಗಿಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಓಲೈಕೆ ಮತ್ತು ದೆಹಲಿ ಯಾತ್ರೆಯೇ ಮುಖ್ಯವಾಗಿದೆ. ಒಂದೆಡೆ ಖಜಾನೆ ಖಾಲಿ, ಇನ್ನೊಂದೆಡೆ ಕೈ ನಾಯಕರ ಬೀದಿ ಜಗಳ, ಶಾಸಕ ಇಕ್ಬಾಲ್ ಹುಸೇನ್ ಹಾಗೂ ಡಾಕ್ಟರ್ ಯತೀಂದ್ರ ಅವರ ಬಹಿರಂಗ ವಾಕ್ಸಮರ, 90 ಶಾಸಕರ ಬಲಪ್ರದರ್ಶನದ ಹೇಳಿಕೆಗಳು ಆಡಳಿತ ಯಂತ್ರ ಕುಸಿದಿರುವುದಕ್ಕೆ ಹಿಡಿದ ಕನ್ನಡಿಯಾಗಿದೆ. ಕುರ್ಚಿ ಉಳಿಸಿಕೊಳ್ಳುವ ಮತ್ತು ಕಸಿದುಕೊಳ್ಳುವ ಈ ನಾಟಕದಲ್ಲಿ ರಾಜ್ಯದ ಅಭಿವೃದ್ಧಿ ಮಾತ್ರ ಸಂಪೂರ್ಣ ಶೂನ್ಯ. ಜನರು ಕಾಂಗ್ರೆಸ್ಗೆ ಬಹುಮತ ಕೊಟ್ಟಿದ್ದು ಅಭಿವೃದ್ಧಿ ಮಾಡುವುದಕ್ಕೆ, ಗುಂಪುಗಾರಿಕೆ ಮಾಡುವುದಕ್ಕಲ್ಲ ಎಂದು ಪೋಸ್ಟ್ ಮಾಡಿದೆ. ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರ ನಡುವೆ ನಡೀತಾ ಇರ್ತಕ್ಕಂಥ ಈ ಒಂದು ಕುಸ್ತಿ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದ್ಯಾ? ಕುಸ್ತಿ ನಡೀತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಬರೀ ಹೇಳಿಕೆಗಳನ್ನು, ಉಪ ಹೇಳಿಕೆಗಳನ್ನು ನೀವು ಕುಸ್ತಿ ಅಂತ ಅನ್ಕೊಬಾರ್ದು. ಕುಸ್ತಿ ಅಂದರೆ ಅದಕ್ಕೆ ಅದರದ್ದೇ ಆದ ಒಂದು ವಿಶೇಷವಾದ ಅರ್ಥ ಇದೆ. ಒಮ್ಮೆ ಕುಸ್ತಿ ಹಿಡಿದ್ರೆ ಯಾವನೋ ಬೀಳಬೇಕು, ಯಾರೋ ಬೀಳಬೇಕು. ಇದು ಬೀಳಂಗೂ ಇಲ್ಲ, ಹೇಳಂಗೂ ಇಲ್ಲ. ಇದನ್ನ ಯಾವ ಸೀಮೆ ಕುಸ್ತಿ ಅಂತೀರಿ? ಕುಸ್ತಿಗೆ ಅಪಮಾನ ಮಾಡಬೇಡಿ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಸಿಎಂ ಸಿದ್ದರಾಮಯ್ಯ ಬಜೆಟ್ ಪೂರ್ವಭಾವಿ ಸಭೆ ಮುಂದುವರೆಸಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ರಾಜ್ಯದಲ್ಲಂತೂ ಕುರ್ಚಿಯ ಮಿರ್ಚಿ ಬಹಳ ಜೋರಾಗಿ ಸದ್ದು ಮಾಡ್ತಾ ಇರುವಂಥದ್ದು. ಏನೇನು ಆಗುತ್ತೆ, ಯಾವ ಸ್ವರೂಪದಲ್ಲಿ ಈ ಕುರ್ಚಿ ಕದನ ಒಂದು ಇತ್ಯರ್ಥ ಆಗುತ್ತೆ ಅನ್ನೋದನ್ನಷ್ಟೇ ಈಗ ಕುತೂಹಲದಿಂದ ಎದುರು ನೋಡ್ತಾ ಇರುವಂಥದ್ದು.